ಒಂದು ವರ್ಷದಲ್ಲಿ 1 ಕೋಟಿ ಸಂಪಾದನೆ ಮಾಡೋ ಚಾಲೆಂಜಲ್ಲಿ ಇದು ಡೇ 2. ಬೆಳಗ್ಗೆನೇ ಎದ್ದು ಹೋಟ್ಲು ಕಡೆ ಬಂದೆ. ಯಾಕೆ ಅಂದರೆ ಇವತ್ತು ಕೂಡ ನಮ್ಮ ಭಟ್ರು ಬಂದಿರಲಿಲ್ಲ, ಅದಕ್ಕೋಸ್ಕರ ನಾನೇ ಬಂದೆ. ಈಗ ಹೋಗ್ತಾಯಿದ್ದೀನಿ ಹೋಟ್ಲ ಹತ್ರ ಬಂದೆ. ನಮ್ಮ ಹುಡುಗ ಎಲ್ಲ ಈಗ ಇಡ್ಲಿಗೆ ರೆಡಿ ಮಾಡ್ಕೊಂಡಿರ್ತಾನೆ. ಒಳಗೋಗಿ ಇವಾಗ ನಾನು ಚೆಕ್ ಮಾಡಬೇಕು ಏನೇನು ಮಾಡಿದ್ದಾರೆ ಅಂತ. ಸಾಂಬಾರು ರೆಡಿಯಾಗಿತ್ತು, ಚೆನ್ನಾಗಿ ಕುದೀತಾ ಇತ್ತು. ಹಾಗೆ ನಾವು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ. ಮತ್ತು ದಮ್ಗೆ ಹಾಕ್ಬಿಟ್ಟು ಈಚೆ ಬಂದೆ. ಕಸ್ಟಮರ್ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದರು. ಒಬ್ಬೊಬ್ಬರೇ ಬರ್ತಾಯಿದ್ರು. ಹಾಗೆ ಈಚೆ ಎಲ್ಲ ನೀರು ಹೊಡೆದು ಕ್ಲೀನಾಗಿ ಇಟ್ಟಿದ್ದ ನಮ್ಮ ಹುಡುಗ. ಯಾಕೆಂದರೆ ನಮ್ಮ ರೋಡ್ ತುಂಬ ಹಾಳಾಗಿರೋದ್ರಿಂದ ತುಂಬ ಡಸ್ಟ್ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ನನ್ನ ತಮ್ಮ ಬಂದು ರೇಷನ್ ಅಂಗಡಿನೂ ಓಪನ್ ಮಾಡ್ತಾನೆ. ತರಕಾರಿ ಅಂಗಡಿ ಆಲ್ರೆಡಿ ಓಪನ್ ಆಗಿತ್ತು. ಈಗ ಎಲ್ಲ ಮಾಡಿಕೊಟ್ಬಿಟ್ಟು ಮನೆ ಕಡೆ ಬಂದೆ. ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಹೋಟ್ಲ ಹತ್ರ ಹೋಗಬೇಕು. ನೋಡಿ, ಇದೇ ನಮ್ಮ ಮನೆ. ಈಗ ಬಂದು ಸ್ನಾನ ಮಾಡಿ ಮತ್ತೆ ಹೋಟ್ಲಿಗೆ ಹೋಗಬೇಕು. ಫ್ರೆಶ್ ಆಗಿ ಈಚೆ ಬಂದೆ. ಈಗ ಮತ್ತೆ ಹೋಟ್ಲ ಹತ್ರ ಹೋಗ್ಬೇಕು ನಾನು. ಏನೇನು ಆಗ್ತಾಯಿದೆ ಅಂತ ಹೋಟ್ಲ ಹತ್ರ ಹೋಗಿ ನೋಡಬೇಕು. ಹೋಟ್ಲ ಹತ್ರ ಬಂದೆ. ಒಬ್ಬೊಬ್ಬರೇ ಕಸ್ಟಮರ್ ಬರ್ತಾಯಿದ್ರು. ಪೂಜೆ ಎಲ್ಲ ಆಗಿತ್ತು. ಪೂಜೆ ಮುಗಿಸ್ಕೊಂಡು ನಮ್ಮ ತಂದೆಯವ್ರ ಮನೆ ಹತ್ರ ಹೋಗಿರ್ತಾರೆ. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಜನ ಸ್ವಲ್ಪ ಲೇಟಾಗಿ ಬರ್ತಾರೆ. ಮತ್ತು ಇನ್ನು ನನ್ನ ತಮ್ಮನೂ ಬಂದಿರಲಿಲ್ಲ. ಇನ್ನು ರೇಷನ್ ಅಂಗಡಿನೂ ಓಪನ್ ಆಗಿರಲಿಲ್ಲ. ಹಾಗೆ ಹೋಟ್ಲಲ್ಲಿ ಒಬ್ಬೊಬ್ಬರೇ ಬರ್ತಾಯಿದ್ರು. ಸ್ವಲ್ಪ ಜನನೇ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರು. ಈ ಟೈಮಲ್ಲೇ ನನ್ನ ತಮ್ಮ ಬಂದು ಅಂಗಡಿ ಓಪನ್ ಮಾಡಿದ್ದ. ಅವನು ಟಿಫನ್ ಮಾಡೋಕ್ಕೆ ಹೋಗಿದ್ದ. ಈಗ ಅಂಗಡೀಲಿ ನಮ್ಮ ತಂದೆಯವರಿದ್ದರು. ಹಾಗೆ ಅವರು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು, ಚೆಕ್ ಮಾಡ್ತಾಯಿದ್ರು ಏನೇನಿದೆ ಏನೇನಿಲ್ಲ ಅಂತ. ಹಾಗೆ ನಂದು ಅಕೌಂಟು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ನಾನೀಗ ಬ್ಯಾಂಕ್ ಹತ್ರ ಹೋಗ್ತಾಯಿದ್ದೆ. ನನ್ನ ಅಕೌಂಟ್ ಬಂದು ICICI ಬ್ಯಾಂಕು. ಅದೇನೋ ಸ್ವಲ್ಪ ಫ್ರೀಸ್ ಮಾಡಿಬಿಟ್ಟಿದ್ರು. ಅದಕ್ಕೆ ಚೆಕ್ ಮಾಡೋಣ ಅಂತ ಬ್ಯಾಂಕ್ ಹತ್ರ ಹೋಗ್ತಾಯಿದ್ದೀನಿ. ಇದು ಬಂದು ಚಿಮ್ಸಂದ್ರ ಬ್ರ್ಯಾಂಚು, ICICI ಬ್ಯಾಂಕು. ಈಗ ಒಳಗಡೆ ಹೋಗಿ ಕೇಳಬೇಕು ಏನಾಗಿದೆ ಅಂತ. ನೋಡಿ, ಇಲ್ಲೇ ಇದೆ ಬ್ಯಾಂಕು. ಒಳಗಡೆ ಹೋಗಿ ಎಲ್ಲ ಕೇಳಿದೆ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಇದು ನನ್ನ ಅಕೌಂಟು ಫ್ರೀಸ್ ಆಗಿರೋ ಕಾರಣ ಬಂದು ಸ್ಯಾಲ್ರಿ ಅಕೌಂಟ್ ಇದು ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ ಅಂದರು. ನಾನು ಜಾಬ್ ಬಿಟ್ಟು ಆಲ್ರೆಡಿ 2 ಇಯರ್ಸ್ ಆಗಿದೆ. ಅದಕ್ಕೆ ಇರ್ಬೋದೇನೋ ಈಗ ನನ್ನ ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿದ್ದಾರೆ. ಇದು ಓಪನ್ ಮಾಡಬೇಕಂದ್ರೆ ನೀವು ಮೇಯ್ನ್ ಬ್ರಾಂಚ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಆದರೆ ಇವತ್ತು ಹೋಗೋಕ್ಕಾಗಲ್ಲ. ನಾಳೆ ನಾನು ಮೇಯ್ನ್ ಬ್ರಾಂಚ್ಗೆ ಹೋಗಿ ಅದೇನಾಗಿದೆ ಪ್ರಾಬ್ಲಮ್ ಅಂತ ಚೆಕ್ ಮಾಡಿಸ್ಬೇಕು. ಹಾಗೆ ಬರ್ತಾ ರೋಡಲ್ಲಿ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ಅಂದ. ಅದಕ್ಕೆ ಈ ಕ್ಲಿನಿಕ್ ಬಂದ್ರಿ. ತುಂಬ ಕ್ಲೀನಾಗಿತ್ತು ಕ್ಲಿನಿಕ್ಕು. ಒಳಗಡೆ ಅವನು ಚೆಕ್ ಮಾಡಿಸ್ಕೊತಾ ಇದ್ದಾನೆ. ನೋಡಿ, ಇದೇ ಆ ಕ್ಲಿನಿಕ್ಕು, ಸುದರ್ಶನ್ ಕ್ಲಿನಿಕ್ ಅಂತ. ಬಿದ್ರಳ್ಳಿಲೇ ಇರೋದು. ಹಾಗೆ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ನ ಬಿಟ್ಟು ಹೋಟ್ಲ ಹತ್ರ ಬಂದೆ. ಯಾಕೆ ಅಂದರೆ ಈಗ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು. ಟೈಮ್ ಆಗಿದೆಯಲ್ವಾ, ಅದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡ್ಕೊಬೇಕು. ಭಟ್ರು ಬರದೇ ಇರೋ ಕಾರಣ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ತುಂಬ ಲೀವ್ ಆಗಿದೆ ಅವ್ರದ್ದು. ಈಗ ಎಲ್ಲ ರೆಡಿ ಮಾಡ್ಕೊಬೇಕು. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ರೆಡಿ ಆಗುತ್ತೆ. ಹಾಗೆ ಎಲ್ಲ ರೆಡಿ ಮಾಡಿದ್ರಿ. ಮಧ್ಯಾಹ್ನ ಊಟಕ್ಕೂ ಅಷ್ಟೇ ಒಬ್ಬೊಬ್ಬರೇ ಬರ್ತಾಯಿದ್ರು. ನಮ್ಮ ಹೋಟ್ಲಿಗೆ ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ಸು ಸ್ವಲ್ಪ ಜಾಸ್ತಿನೇ ಬರ್ತಾರೆ. ಹಾಗೆ ಎಲ್ಲ ಮಧ್ಯಾಹ್ನ ಊಟನೂ ಮುಗೀತು. ಈಗ ಹೋಟ್ಲು ಕ್ಲೋಸ್ ಮಾಡಿ ಮತ್ತೆ ಸಂಜೆ ಓಪನ್ ಮಾಡ್ತೀರಿ. ರೇಷನ್ ಶಾಪು ನಮಗೆ ಸಂಜೆ ಗಂಟೆ ಓಪನ್ ಇರುತ್ತೆ, ಅದು ಕ್ಲೋಸ್ ಮಾಡಲ್ಲ. ಈಗ ಎಲ್ಲ ಕ್ಲೋಸ್ ಮಾಡ್ತಾಯಿದ್ದಾನೆ ನಮ್ಮ ಹುಡುಗ. ಈಗ ಮುಂದೇನೋ ಶಟ್ರನ್ನು ಕ್ಲೋಸ್ ಮಾಡ್ತಾನೆ. 9 ಗಂಟೆಗೆ ಕ್ಲೋಸ್ ಆಗುತ್ತೆ. ರೇಷನ್ ಅಂಗಡಿ ಓಪನ್ ಇದೆ, ಅಲ್ಲಿ ನನ್ನ ತಮ್ಮ ಇರ್ತಾನೆ. ಇನ್ನು ಹೋಟ್ಲು ಸಂಜೆ ಓಪನ್ ಆಗುತ್ತೆ. ಸಂಜೆ 6 ಗಂಟೆ ಆಗಿತ್ತು. ನಮ್ಮ ಹುಡುಗ ಇಡ್ಲಿ ಹಾಕೋಕ್ಕೆ ಇಡ್ಲಿ ಬಕೆಟ್ ತೊಗೊಂಬಂದ. ಈಗ ಒಳಗಡೆ ಹೋಗಿ ಇಡ್ಲಿ ಎಲ್ಲ ಹಾಕ್ತಾನೆ. ಈಗ ಇಡ್ಲಿ ಟ್ರೇ ಎಲ್ಲ ತೆಗೆದು ಅದಕ್ಕೆ ಇಡ್ಲಿ ಹಾಕ್ತಾನೆ. ಹಾಗೆ ರೇಷನ್ ಶಾಪ್ ಕಡೆ ಬಂದೆ. ಇಲ್ಲೂ ಅಷ್ಟೇ ಒಬ್ಬೊಬ್ಬರೇ ಕಸ್ಟಮರ್ಸ್ ಬರ್ತಾಯಿದ್ರು. ಈ ಹುಡುಗಿ ಕಳೆ ಹಸಿಡಬೇಕು ಅಂದ್ರೆ ಅದಕ್ಕೆ ಅದನ್ನು ಕೊಟ್ಟು, ಈ ಹುಡುಗನಿಗೆ ಸಕ್ಕರೆ ಏನೋ ಬೇಕು ಅಂದ. ಅದನ್ನು ನನ್ನ ತಮ್ಮನೇ ಪ್ಯಾಕ್ ಮಾಡಿಕೊಡ್ತಾ ಇದ್ದ. ಹಾಗೆ ನಾನು ಸ್ವಲ್ಪ ಹೋಟ್ಲ ಹತ್ರ ಬಂದೆ. ನಮ್ಮ ಹುಡುಗ ದೋಸೆ ಹಾಕಿದ್ದ, ಸೆಟ್ ದೋಸೆ ಹಾಕ್ತಾಯಿದ್ದ. ಯಾರೋ ಕಸ್ಟಮರ್ಗೆ 1 ಪೀಸ್ ಸೆಟ್ ದೋಸೆ ಕೇಳಿದರು. ಅದಕ್ಕೆ 1 ಸೆಟ್ ದೋಸೆ ಹಾಕಿ ಕೊಡ್ತಿದ್ದ. ಹಾಗೆ ನಾಳೆಗೆ ತರಕಾರಿ ಎಲ್ಲ ಬೇಕಾಗಿತ್ತು ಅಂತ ನಾನೇ ತರಕಾರಿ ಅಂಗಡಿ ಕಡೆ ಹೋದೆ. ಹೋಗಿ ತರಕಾರಿ ಬುಟ್ಟಿ ತೊಗೊಂಡು ನಾಳೆಗೆ ಏನೇನು ಬೇಕು ಅಂತ ಎಲ್ಲ ತೊಗೊಂಡೆ ನಾನೇ.
ನಾಳೆಗೆ ಸ್ವಲ್ಪ ಆಲೂಗಡ್ಡೆ ಬೇಕಾಗಿತ್ತು. ಆಲೂಗಡ್ಡೆ ಏನಕ್ಕೆ ಅಂದರೆ ಪಲ್ಯಕ್ಕೆ ಮತ್ತು ಸಾಗುಗೆ ಆಲೂಗಡ್ಡೆ ಬೇಕು. ಹಾಗೆ ಟೊಮೊಟೊನೂ ತೊಗೊಂಡೆ. ಟೊಮೊಟೊ ಸಿಕ್ಕಾಪಟ್ಟೆ ರೇಟ್ ಆಗಿರೋದ್ರಿಂದ ಟೊಮೊಟೊನ ಸ್ವಲ್ಪ ಕಮ್ಮಿ ತೊಗೊಂಡೆ. ಹಾಗೆ ನಾಳೆಗೆ ಸೊಪ್ಪು ಬೇಕಾಗಿತ್ತು. ಪುದೀನ ಒಂದು 3 ಕಟ್ಟು ತೊಗೊಂಡೆ, ಕೊತ್ತಂಬರಿ ಒಂದು 3 ಕಟ್ಟು, ಕರಿಬೇವು ಒಂದು 3 ಕಟ್ಟು ತೊಗೊಂಡು ಬಂದೆ. ಹಾಗೆ ಮತ್ತು ನಾಳೆಗೆ ಪಲಾವ್ ಮಾಡೋದ್ರಿಂದ ಕ್ಯಾರೆಟು, ಬೀನ್ಸು ಅದೆಲ್ಲ ಬೇಕಾಗಿತ್ತು. ಹೋಗಿ ಕ್ಯಾರೆಟ್ ಎಲ್ಲ ತೊಗೊಳ್ತಾ ಇದ್ದೀನಿ. ಕ್ಯಾರೆಟ್ ಒಂದೂವರೆ ಕೆ.ಜಿ ಕ್ಯಾರೆಟ್ ತೊಗೊಂಡೆ. ಹಾಗೆ ಬಿಲ್ ಕೌಂಟ್ರ್ ಹತ್ರ ಬಂದು ಎಲ್ಲ ಟೋಟಲ್ ಬಿಲ್ ಹಾಕಿಸ್ತಾ ಇದ್ದೀನಿ. ಹುಡುಗ ಎಲ್ಲ ಕ್ಲೀನಾಗಿ ಬಿಲ್ ಹಾಕ್ತಾಯಿದ್ದ. ಟೋಟಲಾಗಿ 700 ರೂಪಾಯಿ ಏನೋ ಆಗಿತ್ತು. ಪೇ ಮಾಡಿಬಿಟ್ಟು ಹುಡುಗನ ಕೈಲೆಲ್ಲ ತರಕಾರಿ ಎತ್ತು ಕಳಿಸ್ದೆ. ಈಗ ನಾನು ಸೊಪ್ಪು ಮಾತ್ರ ನಾನು ತೊಗೊಂಡು ಹೋಗ್ತಾಯಿದ್ದೀನಿ. ನೋಡಿ, ಇದೆ ನಮ್ಮದು ರೇಷನ್ ಅಂಗಡಿ ಮತ್ತು ಹೋಟ್ಲು ಅಕ್ಕಪಕ್ಕನೇ ಇರೋದು. ಹಾಗೆ ಎಲ್ಲ ತೊಗೊಂಡೋಗಿಟ್ಟು ಟೈಮ್ ಆಗಿತ್ತು. ಹೋಟ್ಲೂ ಕ್ಲೋಸ್ ಮಾಡಿಕೊಂಡು ಮನೆ ಕಡೆ ಹೋಗಬೇಕಾಗಿತ್ತು. ಅದಕ್ಕೆ ಹುಡುಗನಿಗೆ ಹೇಳಿ ಎಲ್ಲ ಎತ್ತಿಡಿಸ್ತಾಯಿದ್ರಿ. ಹಾಗೆ ರೇಷನ್ ಅಂಗಡಿ ಕಡೆನೂ ಹೋದೆ. ಕ್ಲೋಸ್ ಮಾಡ್ತಾಯಿದ್ರು. ನಮ್ಮ ಅಪ್ಪನೂ ನನ್ನ ತಮ್ಮ ಇಲ್ಲೇ ಇದ್ದರು. ನನ್ನ ತಮ್ಮ ಎಲ್ಲ ಲೆಕ್ಕ ಹಾಕಿ ತೊಗೊಳ್ತಾ ಇದ್ದ. ನಮ್ಮ ತಂದೆಯವರು ಲೈಟ್ ಆಫ್ ಮಾಡಿಕೊಂಡು ಬಂದರು. ಈಗ ಅಂಗಡಿನ ಕ್ಲೋಸ್ ಮಾಡಿ ಮನೆ ಕಡೆ ಹೋಗಬೇಕು. ಅಂಗಡಿಯಿಂದ ಸ್ವಲ್ಪ ದೂರದಲ್ಲೇ ನಮ್ಮ ಮನೆ ಇರೋದು. ಹಾಗೆ ಈಗ ಹೋಗ್ತಾ ಇದ್ದೀರಿ ಮನೆ ಕಡೆ. ಇದಾಗಿತ್ತು ನಮ್ಮ ಡೇಟು. ಇವತ್ತು ಏನೇನು ಮಾಡಿದ್ರಿ ಅಂಗಡಿಯಲ್ಲಿ ಮತ್ತು ಹೋಟೆಲಲ್ಲೆಲ್ಲ ಎಷ್ಟಾಯಿತು ಅಂತ ಈಗ ಲೆಕ್ಕ ಹಾಕಬೇಕು. ಮನೆ ಒಳಗಡೆ ಹೋಗ್ತಾಯಿದ್ದೀರಿ. ನೋಡಿ, 1 ಕೋಟಿ ಚಾಲೆಂಜ್ ಇನ್ 1 ಇಯರ್ ಡೇ 2ದು. ಹೋಟೆಲಿಂದ ನಮಗೆ ಇವತ್ತು 13,000 ಬಿಸ್ನೆಸ್ ಆಗಿತ್ತು. ಹಾಗೆ ರೇಷನ್ ಶಾಪಿಂದನೂ ಒಂದು 20,000 ಆಗಿತ್ತು. ಹಾಗೆ ರೆಂಟು 1ನೇ ತಾರೀಕಿಂದ 10ನೇ ತಾರೀಕು ಕೊಡೋದು. ಇವತ್ತು ಯಾರೂ ಕೊಟ್ಟಿರಲಿಲ್ಲ. ಅದರಿಂದ ಅದನ್ನು ನಿಲ್ಲಂತ ಬರೆದು ಟೋಟಲ್ ಇವತ್ತು ನಮಗೆ ಹೋಟೆಲ್ ಮತ್ತು ರೇಷನ್ ಶಾಪಿಂದ 33,000 ಆಗಿತ್ತು. ಈಗ ನಿನ್ನೆದು 7,000 ಮತ್ತು ಇವತ್ತೊಂದು 33,000, ಟೋಟಲ್ ಆಗಿ 40,000 ಆಗಿತ್ತು. ಇದಾಗಿತ್ತು 1 ಕೋಟಿ ಚಾಲೆಂಜಲ್ಲಿ ಡೇ 2 ವಿಡಿಯೋ.